ನಿರಂತರ ವಾಯುದಾಳಿ ಕಿಚ್ಚಿಗೆ ತೈಲ ಮಾರುಕಟ್ಟೆ ದಹನವಾಗಿದೆ. ಗಗನಕ್ಕೇರಲಿರುವ ಪೆಟ್ರೋಲ್ ಡೀಸೆಲ್ ಆಯಿಲ್ ಪ್ರೈಸ್. ಇರಾನ್ ಇಸ್ರೇಲ್ ಸಮರದಿಂದ ಕಚ್ಚಾ ತೈಲದ ಬೆಲೆ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಬ್ಯಾರೆಲ್ ಬೆಲೆ $100 ದಾಟುವ ಭೀತಿ ಶುರುವಾಗಿದೆ. ಪ್ರಸ್ತುತ $73 ಆಸುಪಾಸಿನಲ್ಲಿದ್ದಂಥ ಬ್ರೆಂಟ್ ಕ್ರೂಡ್ ಆಯಿಲ್ ವಿಶ್ವದ 20% ತೈಲ ಸಾಗಣೆಯಾಗುವಂಥ ಹಾರ್ಮುಜ್ ಇದೀಗ ಜಾಸ್ತಿ ಆಗುವಂತಹ ಸಾಧ್ಯತೆಗಳಿರುವಂಥದ್ದು. ಜಾಗತಿಕ ಇಂಧನ ಪೂರೈಕೆಯಲ್ಲಿ ಭಾರಿ ವ್ಯತ್ಯಯ ಆಗುವಂತಹ ಸಾಧ್ಯತೆ ಇದೆ. ತೈಲಕ್ಕಾಗಿ ಈಗಾಗಲೇ ಒಂದ್ ಕಡೆನಲ್ಲಿ ತೈಲದ ಬೆಲೆ ಜಾಸ್ತಿ ಆಗುತ್ತೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಇಂಧನ ಪೂರೈಕೆಯಲ್ಲಿ ಭಾರಿ ಪ್ರಮಾಣದಲ್ಲಿ ವ್ಯತ್ಯಯ ಕೂಡ ಆಗುತ್ತೆ. ಇದರಲ್ಲಿ ನಮ್ಮ ಭಾರತಕ್ಕೂ ಕೂಡ ಇರಾನ್ನಿಂದ ತೈಲ ಸಪ್ಲೈ ಆಗ್ತಾ ಇತ್ತು, ಪೆಟ್ರೋಲ್ ಡೀಸೆಲ್ ಎಲ್ಲವೂ ಕೂಡ ಬರ್ತಾ ಇತ್ತು. ಇದೀಗ ಅದರೆಲ್ಲದರ ಬೆಲೆ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿದೆ. ಯಾಕಂತ ಅಂದ್ರೆ ಸಂಪೂರ್ಣವಾಗಿ ಯುದ್ಧದ ಕಾರ್ಮೋಡ ಮಧ್ಯಪ್ರಾಚ್ಯದಲ್ಲಿ ಆವರಿಸಿಕೊಂಡಿದೆ. ಈ ಸಂದರ್ಭದಲ್ಲಿ ಅಲ್ಲಿಂದ ಬರುವಂತಹ ಎಲ್ಲ ವಸ್ತುಗಳ ಬೆಲೆ ಜಾಸ್ತಿ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇರುವಂಥದ್ದು. ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಜಟಾಪಟಿ ಜಾಸ್ತಿ ಆಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಆಯಿಲ್ ಪ್ರೈಸ್ ದರ ಏರಿಕೆ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಬ್ಯಾರೆಲ್ ಬೆಲೆ $100 ದಾಟುವಂತಹ ಭೀತಿ ಕೂಡ ಶುರುವಾಗ್ತಾ ಇದೆ. ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಹೊಡೆತಕ್ಕೆ ವಿಲವಿಲ. ಯುದ್ಧದ ಕಾರ್ಮೋಡದಿಂದ ಟಾಪ್ ಕಂಪನಿಗಳು ತತ್ತರಿಸಿ ಹೋಗಿದ್ದಾವೆ. ಏಷ್ಯನ್ ಪೇಂಟ್ಸ್ ಈಗಾಗಲೇ ಅದರಲ್ಲಿ 5ರಷ್ಟು ಕುಸಿತ ಕೂಡ ಕಂಡಿದೆ. ಇಂಧನ ಬೆಲೆ ಏರಿಕೆಯಾಗಿದೆ. ವಿಮಾನ ರದ್ದತಿಯಿಂದ ಇಂಡಿಗೋಗೆ ಲಾಸ್ ಆಗ್ತಾ ಇದೆ. ಐಟಿ ದಿಗ್ಗಜರ ಕಂಪನಿಗಳಾದಂಥ ಟಿಸಿಎಸ್, ಇನ್ಫೋಸಿಸ್, ವಿಪ್ರೋ ಷೇರಿಗೆ ಪೆಟ್ಟು ಬೀಳ್ತಾ ಇದೆ. ಇನ್ಫೋಸಿಸ್, ವಿಪ್ರೋ ಷೇರಿಗೆ ಪೆಟ್ಟು ಬೀಳ್ತಾ ಇರುವಂಥದ್ದು. ಎಂಆರ್ಎಫ್ ಮತ್ತು ಅಪೋಲೋ ಟೈರ್ಸ್ ಉತ್ಪಾದನಾ ವೆಚ್ಚದಲ್ಲಿ ಭಾರಿ ಏರಿಕೆ ಆಗುತ್ತೆ. ಆಟೋಮೊಬೈಲ್ ಸೆಕ್ಟರ್ ಮೇಲೂ ಕೂಡ ಒತ್ತಡ ಬರುತ್ತೆ. ಇಂಧನದ ದರ ಹೆಚ್ಚಳದಿಂದ ವಾಹನಗಳ ಮಾರಾಟ ಕುಸಿಯುವಂತಹ ಭೀತಿ ಕೂಡ ಶುರುವಾಗಿದೆ. ಮಾರುತಿ ಸುಜುಕಿ, ಟಾಟಾ ಮೋಟಾರ್ ಷೇರುಗಳಲ್ಲಿ ಇಳಿಕೆಯಾಗುವಂತಹ ಸಾಧ್ಯತೆಗಳಿರುವಂಥದ್ದು. ವಾರಿಂದ ಕೆಲವೊಂದಷ್ಟು ರೀತಿಯಾದಂತಹ ಬದಲಾವಣೆಗಳಾಗೋದಂತೂ ಖಚಿತ. ಒಂದ್ ಕಡೆನಲ್ಲಿ ತೈಲ ಮಾರುಕಟ್ಟೆಯಲ್ಲೂ ಕೂಡ ಭಾರೀ ಪ್ರಮಾಣದಲ್ಲಿ ವ್ಯತ್ಯಯ ಉಂಟಾಗುತ್ತೆ. ಇನ್ನೊಂದು ಕಡೆನಲ್ಲಿ ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಕಾರ್ಮೋಡ ಜಾಸ್ತಿ ಆಗ್ತಾ ಇದೆ. 3ನೇ ಮಹಾಯುದ್ಧ ನಡೆಯುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇರುವಂಥದ್ದು. ಟಾಪ್ ಕಂಪನಿಗಳು ತತ್ತರಿಸ್ತಾ ಇದ್ದಾವೆ ಯುದ್ಧ ಆಗ್ತಾ ಇರೋದ್ರಿಂದ. ಏಷ್ಯನ್ ಪೇಂಟ್ಸ್ ಆಗಿರ್ಬೋದು, ಅದರಲ್ಲಿ ಈಗಾಗಲೇ 5% ಕುಸಿತ ಕೂಡ ಕಂಡಿದೆ. ಇನ್ನು ಇಂಧನದ ಬೆಲೆ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಪೆಟ್ರೋಲ್ ಡೀಸೆಲ್ ಎಲ್ಲದರ ಬೆಲೆ ಏರಿಕೆ ಆಗುವಂಥದ್ದು. ವಿಮಾನ ರದ್ದಾಗಿದ್ದಾವೆ. ವಿಮಾನ ಹಾರಾಟ ಆಗ್ತಾ ಇಲ್ಲ, ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ. ವಾಯುದಾಳಿಯನ್ನ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ವಿಮಾನದ ಹಾರಾಟ ಸಂಪೂರ್ಣವಾಗಿ ಸ್ಥಗಿತ ಆಗಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಇಂಡಿಗೋಗೂ ಕೂಡ ಲಾಸ್ ಆಗಿದೆ. ಐಟಿ ದಿಗ್ಗಜರ ಕಂಪನಿಗಳಾದಂತಹ ಟಿಸಿಎಸ್, ಇನ್ಫೋಸಿಸ್, ವಿಪ್ರೋ ಷೇರಿಗೂ ಕೂಡ ಪೆಟ್ಟು ಬಿದ್ದಿರುವಂಥದ್ದು. ಇನ್ನು ಯುಎಇ ರಾಷ್ಟ್ರಗಳ ಮೇಲೆ ಇರಾನ್ ಸೇನೆಯಿಂದ ದಾಳಿಯನ್ನ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್, ದುಬೈ ಹಾಗೂ ಅಬುದಾಬಿ ಷೇರು ಮಾರುಕಟ್ಟೆ ಇಂದು ಹಾಗೂ ನಾಳೆ ಬಂದ್ ಆಗುತ್ತೆ. ಯುಎಇ ರಾಷ್ಟ್ರಗಳ ಮೇಲೆ ಇರಾನ್ ಸೇನೆಯಿಂದ ದಾಳಿಯನ್ನ ಮಾಡಲಾಗಿದೆ. ಇದರ ಹಿನ್ನೆಲೆಯಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್, ದುಬೈ ಹಾಗೂ ಅಬುದಾಬಿ ಷೇರು ಮಾರುಕಟ್ಟೆ ಸಂಪೂರ್ಣವಾಗಿ ಬಂದ್ ಆಗುತ್ತೆ. ಇಂದು ಮತ್ತು ನಾಳೆ ಬಂದ್ ಆಗಿರುವಂಥದ್ದು. ಯುದ್ಧದ ಕಾರ್ಮೋಡ ಆವರಿಸಿರೋದ್ರಿಂದ ಇದೀಗ ಅಬುದಾಬಿ ಷೇರು ಮಾರುಕಟ್ಟೆ ಇಂದು ಮತ್ತು ನಾಳೆ ಬಂದ್ ಆಗುವಂಥದ್ದು. ಯುಎಇ ರಾಷ್ಟ್ರಗಳ ಮೇಲೆ ಇರಾನ್ ಸೇನೆಯಿಂದ ದಾಳಿಯನ್ನ ಮಾಡಲಾಗ್ತಾ ಇದೆ. ಇರಾನ್ ಈಗಾಗಲೇ ಪ್ರತೀಕಾರದ ದಾಳಿಯನ್ನ ಮಾಡ್ತಾ ಇರುವಂಥದ್ದು. ಅದರಲ್ಲಿ ಕೆಲವೊಂದಷ್ಟು ಪ್ರದೇಶಗಳನ್ನೇ ಗುರಿಯಾಗಿಸಿಕೊಂಡು ಮಾಡ್ತಾ ಇರುವಂಥದ್ದು ದಾಳಿನ. ಪ್ರತೀಕಾರದ ದಾಳಿಯನ್ನ ನಿರಂತರವಾಗಿ ಮಾಡ್ತಾ ಇದೆ. ಕ್ಷಿಪಣಿಗಳ ದಾಳಿಯನ್ನ ಮಾಡ್ತಾ ಇದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್, ದುಬೈ ಹಾಗೂ ಅಬುದಾಬಿ ಷೇರು ಮಾರುಕಟ್ಟೆ ಇಂದು ಮತ್ತು ನಾಳೆ ಬಂದ್ ಆಗುವಂಥದ್ದು.